ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಮೆಟ್ರೋ ಸಾಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇಂದಿನ ವಿಚಾರ ಇಂದಿನ ವಾಸ್ತವಿಕವಾಗಿ ಏನು ನಡೀತಾ ಇದೆ, ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬರ ತಂದೆ ತಾಯಿಗೂ ತಮ್ಮ ಮಕ್ಕಳ ವೈವಾಹಿಕ ಜೀವನ ತುಂಬಾ ಸುಖಕರವಾಗಿರಬೇಕು, ಅವರು ತುಂಬಾ ಅದ್ದೂರಿಯಾಗಿ ಜೀವನ ನಡೆಸಬೇಕು, ಮತ್ತೆ ಹಾಗೆ ಯಾವುದೇ ಒಂದು ತೊಂದರೆ ಬಡದ ರೀತಿಯಲ್ಲಿ ಜೀವನ ಸಾಗಿಸಬೇಕು ಅಂತ ಹೇಳಿ ಹಲವಾರು ಜನ ಪೋಷಕರು ತಮ್ಮ ಮಕ್ಕಳಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಿಸ್ತಾರೆ. ಆದ್ರೆ ಇಂದಿನ ಕಾಲದಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳಿದಾಗ, ಅಥವಾ ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡೋದಕ್ಕೆ ಹೋದಾಗ, ನೀವು ನೋಡಿ, ವೈವಾಹಿಕ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ವೇದಾಂಗ ಜ್ಯೋತಿಷದಲ್ಲಿ ಅನೇಕ ಘನಕೋಟೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ನಾವು ದ್ವಾದಶ ಕೂಟಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ವೇದಾಂಗ ಜ್ಯೋತಿಷದಲ್ಲೂ ಸಹ ಹಾಗೆ ಇದೆ. ಆದ್ರೂ ಇಲ್ಲಿ ಬಹಳ ಪ್ರಮುಖವಾಗಿ ದಿನಕೂಟ, ಘನಕೂಟ, ನಾಡಿಕೂಟ, ಹಾಗೆ ಸ್ತ್ರೀದೀರ್ಘ, ಮಹೇಂದ್ರ ಕೂಟ, ಈ ತರ 12 ಕೂಟಗಳ ಅಂದ್ರೆ ದ್ವಾದಶ ಕೂಟಗಳನ್ನ ನಮ್ಮ ಪೂರ್ವಿಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಎಲ್ಲಾ ಘನಕೂಟಗಳನ್ನ ನೋಡಿ, ಎಲ್ಲಾ ಕೂಟಗಳನ್ನ ನೋಡಿ ಸಹ ಮದುವೆಗಳನ್ನ ಮಾಡಿರ್ತಾರೆ. ಆದ್ರೆ ಇವತ್ತು ಅದು ವಿವಾಹ ವಿಚ್ಛೇದನ ಆಗ್ತಾ ಇದೆ ವೀಕ್ಷಕರೇ. ಆದ್ರೆ ವೈವಾಹಿಕ ಜೀವನದಲ್ಲಿ ಯಾರು ಅಷ್ಟೊಂದು ಸಮಾಧಾನಕರವಾದ ಜೀವನವನ್ನು ನಡೆಸ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇದೆ ಅಂತ ನೋಡಿದಾಗ, ನನ್ನ ಒಂದು ಜ್ಯೋತಿಷ ಅನುಭವದಲ್ಲಿ ನಾನು ಬಹಳ ಪ್ರಮುಖವಾಗಿ ಕಂಡುಕೊಂಡಂತ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಹೆಣ್ಣಿನ ಜಾತಕದಲ್ಲಿ ಗಂಡ ಅನ್ನೋ ಒಂದು ಗ್ರಹ ಶತ್ರು ಸ್ಥಾನದಲ್ಲಿದ್ರೆ, ನೀವು ಅಂತ ಒಂದು ಜಾತಕವನ್ನ ನೀವು ಯಾವುದೇ ಹೋಮಾದಿ ಹವನಗಳ ಪೂಜೆಗಳನ್ನ ಮಾಡಿದ್ರು ಸಹ ಅವರು ವೈವಾಹಿಕ ಜೀವನವನ್ನ ಸುಖಕರವಾಗಿ ನಡೆಸಕ್ಕೆ ಸಾಧ್ಯ ಆಗೋದಿಲ್ಲ ವೀಕ್ಷಕರೇ. ಹಾಗೆ ವರನ ಜಾತಕದಲ್ಲಿ ಅಂದ್ರೆ ಗಂಡಿನ ಜಾತಕದಲ್ಲಿ ಹೆಂಡತಿ ಸ್ಥಾನ ಅಂದ್ರೆ ಹೆಂಡತಿ ಅನ್ನೋ ಒಂದು ಸ್ಥಾನ ಅಷ್ಟು ಪ್ರಮುಖವಾಗಿ ಸ್ಥಾನದಲ್ಲಿ ಇಲ್ಲದೆ ಇದ್ದಾಗ, ಅಥವಾ ಹೆಂಡತಿ ಅನ್ನೋ ಒಂದು ಗ್ರಹ ಶತ್ರುಗ್ರಹದ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾಗ ಅವರು ಸಹ ಯಾವುದೇ ಕಾರಣಕ್ಕೂ ವೈವಾಹಿಕ ಜೀವನದಲ್ಲಿ ಸುಖಕರವಾಗಿರಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ಬಹಳ ಪ್ರಮುಖವಾಗಿ ಇಂದಿನ ಯುಗದಲ್ಲಿ ಪ್ರೇಮ ವಿವಾಹಗಳು ಹೆಚ್ಚಾಗ್ತಾ ಇದೆ. ಈ ಪ್ರೇಮ ವಿವಾಹದಲ್ಲೂ ಸಹ ಸಾಕಷ್ಟು ಬೆರಕು ಬರ್ತಾ ಇದೆ. ನಾನು ಒಂದು ಸಣ್ಣ ಉದಾಹರಣೆ ನನ್ನ ಕ್ಲೈಂಟ್ ಅನುಭವಿಸಿರುವಂತ ಒಂದು ಹೇಳ್ತೀನಿ. ಏನು ಅಂತ ಹೇಳಿದ್ರೆ, 10.5 ವರ್ಷ ಹುಡುಗ ಹುಡುಗಿ ಇಬ್ರು ಸಹ ಪ್ರೇಮವನ್ನ ಮಾಡ್ತಾ ಇದ್ರು, ಅಂದ್ರೆ ಲವ್ ಮಾಡ್ತಾ ಇದ್ರು. ಆದ್ರೆ ನನ್ನ ಹತ್ರ ಬಂದಾಗ ಈ ಜಾತಕ ಸರಿ ಹೊಂದೋದಿಲ್ಲ, ದಯವಿಟ್ಟು ಬೇಡ ಅಂತ ಹೇಳಿದೆ. ಆದ್ರೆ ಅವರಿಬ್ರು ಏನು ಅಂತ ಹೇಳಿದ್ರು, ಸರ್ ನಾನು ಎಲ್ಲಾ ರೀತಿಯಾದ ಒಂದು ನಮ್ಮಿಬ್ಬರಲ್ಲೂ ಸಹ ಹೊಂದಾಣಿಕೆ ಇದೆ, ಏನು ಅಂತ ಹೇಳಿ ನಾವು ಒಂದು 10-10.5 ವರ್ಷದಿಂದ ಆ ಪ್ರೀತಿ ಮಾಡ್ತಾ ಇದೀವಿ, ನಮ್ಗೆಲ್ಲ ಗೊತ್ತಿದೆ ಸರ್ ಅಂತ ಹೇಳಿದ್ರು. ಆದ್ರೆ ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಅವರಿಗೆ ಎಲ್ಲಾ ಗಣಕೂಟಗಳು ಸಹ ಚೆನ್ನಾಗಿ ಬಂದಿತ್ತು. ಆದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ ಅವರಿಗೆ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಅನ್ನೋದು ನನಗೆ ಅವರ ಜಾತಕದ ಕುಂಡಲಿಯಲ್ಲಿ ಕಂಡು ಬಂತು. ಆದ್ರೆ ಅವರು ಆ ಮದುವೆಯನ್ನ ಮಾಡಿಕೊಂಡ ನಂತರ ಕೇವಲ 3 ತಿಂಗಳಲ್ಲಿ ಹುಡುಗ ಹುಡುಗಿ ಇಬ್ರು ಸಪರೇಟ್ ಆದ್ರು. ವೀಕ್ಷಕರೇ, ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಯೋಚನೆ ಮಾಡಬೇಕಾಗಿರುವಂತದ್ದು, 10-15 ವರ್ಷ ಲವ್ ಮಾಡಿ ಒಬ್ಬರೊಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಎಲ್ಲಾ ಘನಕೂಟಗಳು ಚೆನ್ನಾಗಿ ಬಂದು ಮದುವೆಯನ್ನ ಮಾಡಿಕೊಂಡ ನಂತರ ಕೇವಲ 3 ತಿಂಗಳಲ್ಲಿ ವಿವಾಹ ವಿಚ್ಛೇದನಕ್ಕೆ ಅವರು ಅಪ್ಲೈ ಮಾಡ್ತಾರೆ ಅಂತ ಹೇಳಿದಾಗ, ಇಲ್ಲಿ ನಮಗೆ ತುಂಬಾ ಸತ್ಯಾಂಶ ಕಂಡು ಬರುವಂತದ್ದು, ಜಾತಕದಲ್ಲಿನ ಗ್ರಹಗಳ ಒಂದು ಆಧಾರ ಸಾಕಷ್ಟು ಎಲ್ಲರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವಿಲ್ಲಿ ಖಂಡಿತವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ, ಇಂದಿನ ವೈವಾಹಿಕ ಜೀವನವನ್ನ ನೀವು ಯಾವುದೇ ಒಂದು ಜ್ಯೋತಿಷ್ಯರಲ್ಲಿ, ಅಂದ್ರೆ ಕೆಲವರು ಜ್ಯೋತಿಷ್ಯರಲ್ಲಿ ನೀವು ಹೋದಾಗ ಅವರು ಇಲ್ಲ ಸಲ್ಲದ ಪೂಜೆಗಳನ್ನ ಮಾಡಿ, ಏನೇನೋ ಪೂಜೆಗಳನ್ನ ಮಾಡಿ, ನಿನ್ನೆ ಒಂದು ಕ್ಲೈಂಟ್ ಬಂದಿದ್ರು, ಅವರು ಅನೇಕ ಪೂಜೆಗಳನ್ನ ಮಾಡಿದ್ರು, ಆದ್ರೂ ಸಹ ಅವರಿಗೆ ವೈವಾಹಿಕ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ. ಇದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದಾಗ, ಜಾತಕದಲ್ಲಿ ಆ ಗ್ರಹಗಳ ಒಂದು ಮೈತ್ರಿಕೂಟಗಳು, ಹಾಗೆ ಗ್ರಹಗಳಲ್ಲಿ ಅಂದ್ರೆ ಗಂಡ ಅನ್ನೋ ಒಂದು ಗ್ರಹ, ಹಾಗೆ ಹೆಂಡತಿ ಅನ್ನೋ ಒಂದು ಗ್ರಹ, ಆ 2 ಗ್ರಹಗಳು ಚೆನ್ನಾಗಿರ್ಬೇಕು. ಮತ್ತೆ ಆ 2 ಗ್ರಹಕ್ಕೆ ಮಧ್ಯದಲ್ಲಿ ಯಾವುದೇ ಒಂದು ಗ್ರಹಗಳ ದೃಷ್ಟಿ ಇರಬಾರ್ದು. ಅಂತಹ ಒಂದು ಶತ್ರುಗ್ರಹಗಳ ದೃಷ್ಟಿ ಇದ್ದಾಗ ಖಂಡಿತ ಅವರು ಶತ್ರು ಆಗೇ ಆಗ್ತಾರೆ ವೀಕ್ಷಕರೇ. ಅದರಿಂದ ಇದಕ್ಕೆ ಒಂದು ಸರಳ ಉಪಾಯ ಏನು ಅಂತ ಹೇಳಿದಾಗ, ಯಾವ ಗ್ರಹಗಳ ದೋಷ ಇದೆ ಅನ್ನೋದನ್ನ ನಾವು ಪ್ರಮುಖವಾಗಿ ಜಾತಕದಲ್ಲಿ ನೋಡಬೇಕು. ನಂತರ ಅವ್ರಿಗೆ ಸಿಂಪಲ್ ರೆಮಿಡೀಸ್ ಏನಿದೆ ಅದನ್ನ ನಾವು ಹೇಳ್ತಾ ಬಂದ್ರೆ ಖಂಡಿತ ಎಷ್ಟೋ ಜನ ವಿವಾಹ ವಿಚ್ಛೇದನಕ್ಕೆ ಅಪ್ಲೈ ಮಾಡಿರುವಂತವ್ರು ಕೇವಲ ಆ ಗ್ರಹಗಳ ಮಂತ್ರಗಳನ್ನ ಓದಿ ಇವತ್ತು ಸುಖಮಯವಾದ ಒಂದು ಜೀವನ ನಡೆಸ್ತಾ ಇರುವಂತದ್ದು ನನ್ನ ಒಂದು ಅನುಭವದಲ್ಲಿ ನಾನು ಅನೇಕ ಜನರನ್ನ ಕಂಡಿದ್ದೀನಿ ವೀಕ್ಷಕರೇ. ಆದ್ರಿಂದ ವೀಕ್ಷಕರೇ, ನಾನು ಏನು ಹೇಳಕ್ ಹೊರಟಿದ್ದೀನಿ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಗೆ ಅಂತ ಹೇಳಿದ್ರೆ, ಯಾರೇ ಪೋಷಕರು ಇರ್ಬೋದು, ಖಂಡಿತವಾಗಿ ಜಾತಕವನ್ನ ನೀವು ಪರಿಶೀಲನೆ ಮಾಡಿಸಿ, ಅಲ್ಲಿ ನಂತರ ನೀವು ಮದುವೆಗಳನ್ನ ಮಾಡಿಸಿ. ಯಾವುದೇ ಕಾರಣಕ್ಕೂ ಬರೀ ಘನಕೂಟಗಳ ಆಧಾರದ ಮೇಲೆ ನೀವು ಖಂಡಿತ ವಿವಾಹವನ್ನ ಮಕ್ಕಳಿಗೆ ಮಾಡಕ್ಕೆ ಹೋಗಬೇಡಿ. ಹಾಗೆ ಪ್ರೇಮಿಗಳು ಅಷ್ಟೇ, ನೀವು ಬಹಳ ಪ್ರಮುಖವಾಗಿ
ನೀವೆಷ್ಟೇ ಹೊಂದಾಣಿಕೆ ಮಾಡ್ಕೊಂಡಿದ್ರು ನೀವಿಬ್ಬರು ಫಸ್ಟು ನಿಮ್ಮ ಗ್ರಹಗಳ ಆಧಾರ ಮತ್ತು ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಹೇಗಿದೆ, ಮದುವೆ ಆದ ನಂತರ ಅವರೆಷ್ಟೇ ಉತ್ತುಂಗದಲ್ಲಿದ್ರು ಅಭಿವೃದ್ಧಿನೂ ಕಡಿಮೆ ಆಗ್ತಾ ಬರುತ್ತೆ ಹುಡುಗರಿಗೆ. ಹಾಗೆ ಹುಡುಗಿ ವಿಚಾರ ಬಂದಾಗ ಅವ್ರ ತಂದೆ ತಾಯಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಮಗಳು ಮದುವೆಗೆ ಮುಂಚೆ ತುಂಬ ಸುಖವಾಗಿದ್ರು, ಇವ್ರು ಯಾರಿಗೋ ಮದುವೆ ಮಾಡಿದ್ವಿ, ಎಲ್ಲ ಗಣಕೂಟಗಳು ನೋಡಿದ್ರು, ಎಲ್ಲ ಪೂಜೆಗಳನ್ನ ಮಾಡಿದ್ವಿ, ಆದರೂ ಇವ್ರಿಗೆ ಮದುವೆ ಮಾಡಿದ್ವಿ, ಆದರೂ ಸಹ ನಮ್ಮ ಹುಡುಗಿ ನೆಮ್ಮದಿ ಆಗಿಲ್ಲ ಅಂತ ಹೇಳಿ ಅನೇಕ ಪೋಷಕರು ನನ್ನ ಹತ್ರ ಹೇಳ್ಕೊತಾರೆ. ಆದರೆ ಅಂಥ ಒಂದು ತಪ್ಪನ್ನು ಮಾಡಕ್ಕೆ ಹೋಗಬೇಡಿ. ಒಂದು ಗ್ರಹಗಳ ಆಧಾರದ ಮೇಲೆ ವಿವಾಹವನ್ನು ಮಾಡೋದ್ರಿಂದ ಖಂಡಿತ ನೀವು ಅನುಕೂಲತೆಗಳನ್ನ ಪಡ್ಕೋಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ನಮಸ್ತೆ ವೀಕ್ಷಕರೇ.